ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಟಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮ ಫಲವನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ. ಯುಕ್ತನಾಗದವನು ಕಾಮ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಅದಕ್ಕೆ ಕಟ್ಟು ಬೀಳುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ವಿನಾಕಾರಣದ ಕಾತರತೆಯನ್ನ ಇಟ್ಟುಕೊಳ್ಳದೆ ನಾವು ಕೆಲಸ ಮಾಡುತ್ತಾ ಕರ್ಮಯೋಗಿಯು ಅವರ್ಣನೀಯವಾದಂತಹ ಶಾಂತಿಯನ್ನ ತನ್ನಲ್ಲೇ ಕಂಡುಕೊಳ್ಳುತ್ತಾನೆ. ಆರ್ಥಿಕ ಸ್ಥಿತಿಯಿಂದೇನು ಶಾಂತಿಯನ್ನು ಉತ್ಪಾದನೆ ಮಾಡಲಾಗುವುದಿಲ್ಲ, ಅಥವಾ ಯಾವ ರೀತಿಯ ರಾಜಕೀಯದಿಂದಲೂ ಶಾಂತಿಯನ್ನುಂಟು ಮಾಡಲಾಗುವುದಿಲ್ಲ. ಸರ್ಕಾರದಿಂದಾಗಲಿ ವಿಶ್ವಸಂಸ್ಥೆಯಿಂದಾಗಲಿ ಶಾಂತಿಯನ್ನು ಹಂಚಲು ಸಾಧ್ಯವಿಲ್ಲ. ಅದು ವ್ಯಕ್ತಿಯ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿರುವಂಥದ್ದು. ಆತನ ಆಂತರಿಕ ಪ್ರಪಂಚವಾದ ಮನಸ್ಸಿನಲ್ಲಿ ಯಾವ ಹುಚ್ಚು ಉದ್ವೇಗಗಳೂ ಇಲ್ಲದೆ ಗಲಭೆಯುಂಟು ಮಾಡುವ ಆಲೋಚನೆಗಳಿಲ್ಲದಿದ್ದರೆ ಆಗ ಅವನು ಶಾಂತಿಯಿಂದಿರುತ್ತಾನೆ. ಹಾಗಾಗಿ ಈ ಶಾಂತಿ ಎಂಬುದು ಅಖಂಡವಾದ ಆನಂದದ ಭಾವ. ಅದು ಸಮಗ್ರ ವ್ಯಕ್ತಿತ್ವದ ಕಂಪು. ಯಜ್ಞ ಮನೋಭಾವದಿಂದ ಕೆಲಸ ಮಾಡಿದರೆ ಅದನ್ನು ಪಡೆಯಬಹುದು ಎಂದು ಇಲ್ಲಿ ಹೇಳಿರುವಂಥದ್ದು. ಕರ್ತೃತ್ವ ಭಾವವನ್ನು ತ್ಯಜಿಸಿದವನು ಮತ್ತು ಫಲಾಸಕ್ತಿಯನ್ನ ತ್ಯಜಿಸಿದವನು ಕೂಡಲೇ ಮೋಕ್ಷಾಖ್ಯವಾಗಿರುವಂತಹ ಶಾಂತಿಯನ್ನ ಪಡೆಯುತ್ತಾನೆ. ಈ ನಿಶ್ಚಿತ ಹೇಳಿಕೆಯಿಂದ ತೃಪ್ತನಾಗದೆ ಭಗವಂತನು ಇದೀಗ ಅಯುಕ್ತನ ಗತಿಯನ್ನ ವಿವರಿಸುತ್ತಾ ಅವನಿಗೆ ಈ ಶಾಂತಿಯು ಬಹಳ ದೂರದ ಮಾತು ಎಂದು ಹೇಳ್ತಾ ಇದ್ದಾನೆ. ಯಾವಾತನು ಕರ್ತೃತ್ವ ಭಾವವನ್ನು ತ್ಯಜಿಸುವುದಿಲ್ಲವೋ ಅಂತಹವನು ಬಯಕೆಗಳಿಂದ ಕೂಡಿದವನಾಗಿ ಕರ್ಮಗಳ ಫಲಗಳಿಗಾಗಿ ನಿರೀಕ್ಷಣೆಯನ್ನ ಮಾಡುತ್ತಾ ತನ್ನ ಕರ್ಮಗಳ ಪ್ರತಿಕ್ರಿಯೆಗಳಿಂದಲೇ ಹಿಂಸೆಗೊಳಗಾಗುತ್ತಾನೆ. ಕೆಲವು ಔಷಧಿಗಳನ್ನು ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿದರೆ, ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದೇ ಮರಣಕ್ಕೂ ಕೂಡ ಕಾರಣವಾಗಬಹುದು. ಹಾಗಾಗಿ ನಿದ್ರಾ ಗುಳಿಗೆಗಳನ್ನ ನಾವಿಲ್ಲಿ ಉದಾಹರಣೆಯಾಗಿ ತಗೊಳ್ಬಹುದು. ಈ ನಿದ್ರಾ ಗುಳಿಗೆ ಇದೆಯಲ್ಲ, ಅದನ್ನ ಅಲ್ಪ ಪ್ರಮಾಣದಲ್ಲಿ ವೈದ್ಯರು ಎಷ್ಟು ಸೂಕ್ತವಾಗಿ ನಮಗೆ ಸಲಹೆ ರೂಪದಲ್ಲಿ ಹೇಳಿದಾರೋ ಅಷ್ಟನ್ನ ಮಾತ್ರ ಸ್ವೀಕರಿಸಿದಾಗ ಅದು ಔಷಧಿಯಾಗತ್ತೆ. ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮಗಿಷ್ಟ ಬೇಕಂದಂತೆ ತಗೊಂಡ್ರೆ ಅದೇ ನಮ್ಮ ಮರಣಕ್ಕೂ ಕೂಡ ಕಾರಣ ಆಗಬಹುದು. ಹಾಗಾಗಿ ಯಾವ ಅಂತಃಕರಣವು ನಮ್ಮನ್ನು ರಕ್ಷಿಸಬಲ್ಲದೋ ಅದೇ ನಮಗೆ ಮಾರಕವಾಗಲೂ ಕೂಡ ಬಹುದು. ಹಾಗಾಗಿ ಜೀವನದಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಹಾಗಾಗಿ ಕರ್ಮ ಫಲದಲ್ಲಿ ಆಸಕ್ತಿಯನ್ನಿಡದೆ ಕೆಲಸ ಮಾಡುವಂಥವನು ಶಾಂತಿಯನ್ನ ಪಡಿತಾನೆ. ಆ ಶಾಂತಿ ಇದ್ದಕ್ಕಿದ್ದಂತೆ ಬಂದುದಲ್ಲ, ಅದನ್ನ ಅವನು ನಿಷ್ಠೆಯ ಜೀವನದಿಂದ ಪಡೆದಿರುವಂಥವನು. ಒಮ್ಮೆ ಯಾವಾಗ ಅದನ್ನ ಪಡೆಯುವನೋ ಅದು ಅವನನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಜೀವನದಲ್ಲಿ ಎಂದೆಂದಿಗೂ ಅವನ ಸ್ವಭಾವವಾಗಿ ಅದು ಉಳಿಯುತ್ತದೆ.
ಅವನ ಶಾಂತಿಗೆ ಈ ಪ್ರಪಂಚದಿಂದ ಬೇಕಾದಷ್ಟು ಆತಂಕಗಳು ಬಂದು ಒದಗುತ್ತಿದ್ದರೂ ಕೂಡ ಅವನು ಇದರಿಂದ ಬಾಧಿತನಾಗುವುದಿಲ್ಲ. ಅವನ ಶಾಂತಿಗೆ ಭದ್ರವಾದ ತಳಪಾಯ ಸಿಕ್ಕಿದೆ. ಎಷ್ಟೇ ಮಳೆ ಬರಲಿ, ಎಷ್ಟೇ ಗಾಳಿ ಬೀಸ್ಲಿ, ಅದು ಕೊಚ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಯುಕ್ತನಾಗದವನು ತನ್ನ ಮನಸ್ಸನ್ನ ಇನ್ನೂ ನಿಗ್ರಹಿಸದವನು. ಮನದಲ್ಲಿ ಏಳುವಂತಹ ಹಲವು ಆಕಾಂಕ್ಷೆಗಳಿಗೆ ಅವನು ತುತ್ತಾಗ್ತಾನೆ. ಯಾವಾಗ ನಾವು ಫಲಕ್ಕಾಗಿ ಕೈ ಒಡ್ಡುತ್ತೇವೋ ಆಗ ನಾವು ಅದಕ್ಕೆ ದಾಸರಾಗಿ ಬಿಡ್ತೇವೆ. ಅದು ಹೇಳಿದಂತೆ ನಾವು ಕೇಳಬೇಕಾಗತ್ತೆ. ಈ ಕರ್ಮದ ಗೋಜಿನಿಂದ ಅವನು ಪಾರಾಗಲಾರ. ಅವನಿಗೆ ಶಾಶ್ವತವಾದಂತಹ ಶಾಂತಿ ದೊರಕಲಾರದು. ಯಾರಾದ್ರೂ ಅವನನ್ನ ಟೀಕಿಸಿದ್ರೆ ಸಾಕು, ಅವನು ಕೋಪಗೊಳಗಾಗಬಹುದು, ಉದ್ವಿಗ್ನತೆಗೆ ಒಳಗಾಗಬಹುದು. ಹೊಗಳಿದ್ರೆ ಆತ ಉಬ್ಬಿ ಹೋಗಬಹುದು, ಲಾಭ ಸಿಕ್ಕಿದ್ರೆ ಕುಣಿದಾಡಬಹುದು, ಅದೇ ನಷ್ಟ ಬಂದ್ರೆ ಪೇಚಾಡಬಹುದು. ಹಾಗಾಗಿ ಇವನ ಜೀವನ ಒಂದು ಬಡ ಜೋಪಡಿಯಂತೆ. ಮಳೆ ಬಂದ್ರೆ ನೀರೆಲ್ಲ ಒಳಗೆ ಇರುತ್ತೆ. ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರು ಸಾಕು, ಹಾರಿ ಹೋಗುತ್ತೆ. ಪ್ರಪಂಚವನ್ನ ಎದುರಿಸಿ ಆತ ನಿಲ್ಲಲಾರ. ಹಾಗಾಗಿ ಬಾಹ್ಯ ಕ್ಷೇತ್ರದಲ್ಲಿ ಅಜ್ಞಾನದಿಂದ ನಾವು ಕರ್ಮ ಮಾಡಿದಾಗ ಶಾಂತಿಯನ್ನ ಪಡೆಯುವ ಬದಲು ಹೆಚ್ಚು ಹೆಚ್ಚು ಬಂಧನಕ್ಕೆ ಒಳಗಾಗುತ್ತೇವೆ. ಇದಕ್ಕೆ ಕಾರಣವನ್ನ ಶ್ರೀಕೃಷ್ಣ ಬಲು ಸುಂದರವಾಗಿ ವರ್ಣಿಸಿದ್ದಾನೆ. ಫಲಗಳನ್ನ ಬಯಸುತ್ತಾ ಮಾನಸಿಕವಾಗಿ ಬಯಸಿದ ಫಲಕ್ಕಾಗಿ ಕಾತರಗೊಳ್ಳುವುದೇ ಇದು ಎಂದು ಆತ ಹೇಳಿದ್ದಾನೆ. ಹಾಗಾಗಿ ಯಾವಾಗ ನಾವು ಕರ್ಮಫಲದ ಆಸಕ್ತಿಗೆ ಕಟ್ಟು ಬೀಳ್ತೇವೋ ಆಗ ನಮ್ಮನ್ನ ಯೋಗಿ ಅನ್ನುವಂಥ ಒಂದು ಪ್ರಮೇಯಕ್ಕೆ ಅಥವಾ ಒಂದು ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗಿ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥವನು ಕರ್ಮದ ಫಲಗಳನ್ನೆಲ್ಲ ಬಿಟ್ಟು ಶ್ರದ್ಧಾಪೂರ್ವಕವಾಗಿರುವಂತಹ ನಿಷ್ಠೆಯ ಸ್ವರೂಪವಾಗಿರುವಂತಹ ಶಾಂತಿಯನ್ನ ಪಡಿತಾನೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಕೆಲಸವಷ್ಟೇ ನನ್ನ ಪಾಲಿನದು, ಅದ್ರ ಬರುವಂಥ ಫಲ ಅದು ದೇವನ ಆಶೀರ್ವಾದ ಅಂತಲೇ ನಾವು ಭಾವಿಸಿದಲ್ಲಿ ನಮಗೇನ್ ಸಿಗುತ್ತೆ ಅಂತೇಳಂದ್ರೆ, ಒಂದು ಕಾಳು ಕಡಿಮೆ ಸಿಗಬಹುದು, ಆದ್ರೆ ಮನಸ್ಸಿಗೆ ಶಾಂತಿ ಅಂತೂ ಸಿಗುತ್ತೆ. ಇಂಗ್ಲಿಷ್ನಲ್ಲಿ ಅದನ್ನೇ ಲೆಟ್ ಗೋ ಅಂತೇಳಿ ಹೇಳ್ತೀವಿ. ಎಷ್ಟು ನನ್ನ ಪಾಲಿನದೋ ಅಷ್ಟು ನನ್ನದು ಅನ್ನುವಂಥ ಒಂದು ಭಾವ. ಎಷ್ಟು ನನಗೆ ಇವತ್ತು ಸಿಕ್ಕಿದೆಯೋ ಅಷ್ಟು ನನ್ನ ಪಾಲಿನದು ಅಂತ ಹೇಳಿ ನಾವು ಸುಮ್ಮನಾಗಿ ಬಿಟ್ರೆ ಅಥವಾ ಒಂದು ಕೃತಾರ್ಥ ಭಾವದಿಂದ ಅದನ್ನ ಸ್ವೀಕರಿಸ್ಬಿಟ್ರೆ ಅಲ್ಲಿ ನಮಗೆ ಶಾಂತಿ ದೊರಕುತ್ತೆ. ಅದೇ ಇಲ್ಲ ನನಗೆ ಇಷ್ಟೇ ಬರಬೇಕಾಗಿತ್ತು, ಅಷ್ಟೇ ಬರಬೇಕಾಗಿತ್ತು ಅನ್ನುವಂಥ ಧೋರಣೆಯಲ್ಲೇ ಬದುಕಿದ್ರೆ ನಮ್ಮಲ್ಲಿ ಅಶಾಂತಿ ಒದಗುತ್ತೆ. ಈ ಅಶಾಂತಿಗಿಂತ ಶಾಂತಿಯೇ ಪರಮ ಶ್ರೇಷ್ಠವಾದಂಥ ವಸ್ತು. ಹಾಗಾಗಿ ಕೃಷ್ಣ ಲಾಭ ನಷ್ಟ, ನ್ಯಾಯ ಅನ್ಯಾಯಗಳಿಗೆ ನೀನು ಒಳಗಾಗದೆ ಸದಾ ಶಾಂತಿಯುತವಾದಂತಹ ಜೀವನವನ್ನ ನಡೆಸಬೇಕು ಅಂತೇಳಂದ್ರೆ ಇಷ್ಟೇ ಬೇಕು ಅಷ್ಟೇ ಬೇಕು ಎನ್ನುವಂಥ ಒಂದು ದುರಭಿಮಾನವನ್ನ ಬಿಡು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಮೊಗದಿನ ಸುನಗೆ ಇರಲಿ, ಪ್ರೀತಿ ಕೆನೆ ಗಟ್ಟಿರಲಿ. ಮೊಗದಿನ ಸುನಗೆ ಇರಲಿ, ಪ್ರೀತಿ ಕೆನೆ ಗಟ್ಟಿರಲಿ. ಮಾತನಾಡಿಸು ಜನರ ವಿಶ್ವಾಸದಿಂದ. ನೇಹವಿಲ್ಲದ ಭಾವ ನೀರಿರದ ಕೊಡದಂತೆ. ನೇಹವಿಲ್ಲದ ಭಾವ ನೀರಿರದ ಕೊಡದಂತೆ. ಲೇಸು ಸಹಚರ ರೀತಿ ಮುದ್ದು ರಾಮ. ಲೇಸು ಸಹಚರ ರೀತಿ ಮುದ್ದು ರಾಮ. ಹಾಗಾಗಿ ಜನರನ್ನ ನಾವು ವಿಶ್ವಾಸದಿಂದ ಮಾತನಾಡಿಸ್ಬೇಕಂತೆ. ಮೊಗದಲ್ಲಿ ನಸು ನಗೆ ಇರ್ಬೇಕಂತೆ. ಪ್ರೀತಿ ಕೆನೆಗಟ್ಟಿರ್ಬೇಕಂತೆ. ಹಾಗ್ಯಾವುದು ಇಲ್ಲ ಅಂತಂದ್ರೆ ಅದು ನೀರಿರದ ಖಾಲಿ ಕೊಡ ಹೇಗೆ ಇರುತ್ತೋ ಹಾಗೆ. ಜೋರಾಗಿ ಗಾಳಿ ಬೀಸಿದಾಗ ಆ ಖಾಲಿ ಕೊಡ ಆ ಗಾಳಿಯ ಮೂಲಕವೇ ತೇಲಿ ತೂರಿ ಹೋಗಬಹುದು. ಆದ್ರೆ ವಿಶ್ವಾಸಯುತವಾದಂತಹ ಒಂದು ಭಾವ ನಮ್ಮಲ್ಲಿ ಇರಿಸಿಕೊಂಡ್ರೆ ನಾವು ಗಟ್ಟಿಯಾಗಿ ನೆಲೆ ನಿಲ್ಬಹುದು.
ಹಾಗಾಗಿ ಲೇಸು ಸಹಚರ ರೀತಿ, ಸಹಚರರೊಡನೆ ಇರುವಂತಹ ಬದುಕೆ ಲೇಸು ಎಂಬುದನ್ನ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಕರ್ಮ ಫಲಗಳನ್ನ ಬಿಡ್ಬೇಕು ಅಂತೇಳಂದ್ರೆ ನಾವು ಈ ನೀರಿರದ ಕೊಡದಂತೆ ಸದಾಕಾಲ ನಿಶ್ಚಿಂತವಾಗಿ ಇದ್ದಾಗ ಬದುಕು ಸದಾ ಹಸನಾಗಿರುತ್ತೆ. ಹಾಗೆ ನೀರು ತುಂಬಿರುವ ಕೊಡದಂತೆ ನಾವು ಗಟ್ಟಿಯಾಗಬೇಕು ಅಂತೇಳಂದ್ರೆ ಜನರನ್ನ ವಿಶ್ವಾಸದಿಂದ ಮಾತಾಡಿಸ್ಕೊಂಡಿರ್ಬೇಕು ಅನ್ನುವಂಥದ್ದು. ಈ ವಿಶ್ವಾಸ ಎನ್ನುವಂಥದ್ದು ನಿಷ್ಕಲ್ಮಶ ಭಾವದಿಂದ ಮಾತ್ರ ಮೂಡ್ಲಿಕ್ಕೆ ಸಾಧ್ಯ ಅಂತ ನಿಷ್ಕಲ್ಮಶವಾದಂತಹ ಭಾವವನ್ನ ನಾವೆಲ್ಲರೂ ಮೂಡಿಸ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.